ಈ ವರ್ಷ ಸಿಇಟಿ ಮತ್ತೆ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇರಾ ಅಂದ್ರೆ ಈ ಒಂದು ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಕೆಎ ಕಡೆಯಿಂದ ಲೇಟೆಸ್ಟ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಜೊತೆಗೆ ನೀವು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ಸ್ ಗಳಲ್ಲಿ ಏನ್ ಪ್ರಶ್ನೆಗಳನ್ನ ಕೇಳಿದ್ರಾ ಆ ಒಂದು ಕಮೆಂಟ್ಸ್ ಗಳಿಗೆ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನೀವು ಕಾಲೇಜ್ ಇಂಜಿನಿಯರಿಂಗ್ ಅಥವಾ MBBS ಅಡ್ಮಿಷನ್ ಆಗೋವರೆಗೂ ಕೂಡ ನಿಮಗೆ ಈ ಒಂದು ಚಾನಲ್ ಅಲ್ಲಿ ಅಪ್ಡೇಟ್ಸ್ ಗಳು ಸಿಗ್ತಾ ಇರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಫಸ್ಟ್ ನಿಮ್ಮ ಡೌಟ್ಸ್ ಗಳ ಬಗ್ಗೆನ ಆನ್ಸರ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಸಾಕಷ್ಟು ಜನ ಕೇಳುವಂತ ಪ್ರಶ್ನೆ ಏನಂದ್ರೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಲಾಸ್ಟ್ ಡೇಟ್ ಏನು, ನಾವು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ಬೇಕಾ ಅಂತ ಕೇಳ್ತಾ ಇರ. ನೋಡಿ, ಈ ಒಂದು ನೋಟಿಫಿಕೇಶನ್ ಬಂದ್ಬಿಟ್ಟು ಕನ್ನಡದಲ್ಲೂ ಕೂಡ ಇದೆ, ಇಂಗ್ಲಿಷ್ ಅಲ್ಲೂ ಕೂಡ ಇದೆ. ಈ ಒಂದು ನೋಟಿಫಿಕೇಶನ್ ನೀವು ಒಂದ್ಸಲ ಇಲ್ಲ ಅಂದ್ರೆ 10 ಸಲ ಓದಿ. ಯಾಕಂದ್ರೆ ತುಂಬಾನೇ ಸಿಂಪಲ್ ಆಗಿದೆ. ಈ ಒಂದು ನೋಟಿಫಿಕೇಶನ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಆಕ್ಸೆಸ್ ಮಾಡಬಹುದಾಗಿರುತ್ತೆ. ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ರೆ ಇಲ್ಲಿ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಯಾರಿಗೆ ಅಂದ್ರೆ ಯಾರು ಕನ್ನಡ ಮೀಡಿಯಂ ಮತ್ತೆ ರೂರಲ್, ರಿಲಿಜಿಯಸ್ ಮತ್ತೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ರಿಸರ್ವೇಶನ್ ಗಳನ್ನ ಕ್ಲೈಮ್ ಮಾಡಿರ್ತಾರೆ, ಅವರು PU ಕಾಲೇಜ್ಗಳಿಗೆ ಹೋಗ್ಬಿಟ್ಟು ಒಂದು ಒರಿಜಿನಲ್ ಮತ್ತೆ ಜೆರಾಕ್ಸ್ ನ ತಗೊಂಡೋಗಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ, ಸರಿನಾ? ಹಾಗಾದ್ರೆ ಇಲ್ಲಿ ನಿಮ್ಗೆ ಡೌಟ್ ಬರೋದೇನಂದ್ರೆ ನಾನು ಕನ್ನಡ ಮೀಡಿಯಂ ಕೂಡ ಕ್ಲೈಮ್ ಮಾಡಿಲ್ಲ, ರಿಲಿಜಿಯಸ್ ಕೂಡ ಕ್ಲೈಮ್ ಮಾಡಿಲ್ಲ, ಇವಾಗ ನಾನು ಕೂಡ ಹೋಗ್ಬೇಕಾ ಅಂತ ಕೇಳ್ತಾ ಇರ. ಇವಾಗ ನಿಮ್ಗೆ ಆನ್ಸರ್ ನ ಮಾಡೋದಿದ್ರೆ ಇಲ್ಲಿ ನೋಡಿ, ನೀವು ಸ್ಯಾಡ್ ಸೈಡ್ ಇಂದ ನಿಮ್ಮ ಒಂದು ಸ್ಟಡಿ ಡೀಟೇಲ್ಸ್ ಬಂದ್ಬಿಟ್ಟು ಏನಾದ್ರು ಫೆಚ್ ಆಗಿದೆ, ಒಂದು 7 ಇಯರ್ಸ್ ಸ್ಟಡಿ ಡೀಟೇಲ್ಸ್, ಅದರಲ್ಲಿ 10th ಅಥವಾ ಸೆಕೆಂಡ್ PUC ಕೂಡ ಫೆಚ್ ಆಗಿದೆ ಅಂದ್ರೆ ನಿಮ್ಗೆ ಯಾವುದೇ ತರದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರೋದಿಲ್ಲ, ಸರಿನಾ? ಇವಾಗ ನಿಮ್ದು ಸ್ಯಾಡ್ ಸೈಡ್ ಏನಾಗಿರ್ತಾರೆ 1ನೇ ಕ್ಲಾಸ್ ಇಂದ ಒಂದು 7th ವರೆಗೂ ಕೂಡ ಫೆಚ್ ಆಗಿರುತ್ತೆ. ಇನ್ ಕೇಸ್ ಆ ಒಂದು ಕೇಸಲ್ಲಿ ನೀವು ಹೋಗ್ಬೇಕಾಗುತ್ತೆ. ಯಾಕೆಂದ್ರೆ 1 to 7 ಫೆಚ್ ಆಗಿದೆ, ಅದರ ಬದಲು ನಿಮ್ದೇನಾದ್ರೂ ಒಂದು 6th ವರೆಗೂ ಕೂಡ ಫೆಚ್ ಆಗಿ 10th ಫೆಚ್ ಆಗಿದೆ, ಅದು 12th ಫೆಚ್ ಆಗಿದೆ ಅಂದ್ರೆ ಸ್ಯಾಡ್ ಸೈಡ್ ಇಂದ ಆಟೋಮೆಟಿಕ್ ಆಗಿ ಅದು ಆನ್ಲೈನ್ ವೆರಿಫೈ ಆಗ್ತಿತ್ತು. ಯಾವಾಗ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನೀವು ಹೋಗ್ಬೇಕಾಗುತ್ತೆ. ಸ್ಯಾಡ್ ಸೈಡ್ ಇಲ್ಲಿ ಯಾರ್ದು ಸ್ಟಡಿ ಡೀಟೇಲ್ಸ್ ವೆರಿಫೈ ಆಗಿರಲ್ಲ 7 ಇಯರ್ಸ್ ಅವ್ರು ಮಾತ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ಬೇಕಾಗಿರುತ್ತೆ. ಕನ್ನಡ ಮೀಡಿಯಂ, ರೂರಲ್ ರಿಸರ್ವೇಶನ್, ರಿಲಿಜಿಯಸ್ ಮತ್ತೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ರಿಸರ್ವೇಶನ್ ಕ್ಲೈಮ್ ಮಾಡಿರೋರ್ಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಆಫ್ಲೈನ್. ಹಾಗಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಾದ್ಮೇಲೆ ಯಾವ ರೀತಿ ನಮಗೆ ಗೊತ್ತಾಗುತ್ತೆ ನಮ್ದು ಡೀಟೇಲ್ಸ್ ಎಲ್ಲ ವೆರಿಫೈ ಆಗಿದೆ ಅಂತ ನೀವು ಕೇಳಬಹುದು. ನಿಮಗೆ ಆವಾಗಲೇ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ, ಏನಂದ್ರೆ ಇಲ್ಲೊಂದು ವೆರಿಫಿಕೇಶನ್ ಸ್ಲಿಪ್ ನ ಕೊಡ್ತಾರೆ ನಿಮ್ಮ ಕಾಲೇಜಲ್ಲಿ ಅಂತ. ಅದು ಬಂದ್ಬಿಟ್ಟು ನಿಮ್ಗೆ ಈ ರೀತಿ ಇರುತ್ತೆ. ಇಲ್ಲಿ ಮೆಂಬರ್ಶಿಪ್ ತಗೊಂಡಿರುವಂತ ಸ್ಟೂಡೆಂಟ್ಸ್ ಅವ್ರು ವೆರಿಫೈ ಮಾಡಿರುವಂತ ಡೀಟೇಲ್ಸ್ ಆಗಿರುತ್ತೆ. ಇದು ಇಲ್ಲಿ ನೀವು ನೋಡಬಹುದಾಗಿರುತ್ತೆ. ಇಲ್ಲಿ ರಿಜಿಸ್ಟರ್ ನಂಬರ್ ಇರುತ್ತೆ, ನಿಮ್ಮ ನೇಮ್ ಇರುತ್ತೆ, ಇಲ್ಲಿ ವೆರಿಫೈಡ್ ರೆಫರೆನ್ಸ್ ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ ನೀವು ನೋಡಬಹುದು ಒಂದು ಸಿಂಗಲ್ PDF ನ ಕೊಟ್ಟಿರ್ತಾರೆ ನಿಮ್ಗೆ. ಇದರಲ್ಲಿ ನಿಮ್ಗೆ ವೆರಿಫೈಡ್ ಬೈ ಕಾಲೇಜ್ ಅಂತ ಬರುತ್ತೆ. ನೀವು ಕಾಲೇಜ್ ಹೋಗಿ ಯಾವಾಗ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊ ಬರ್ತೀರಾ, ಜೆರಾಕ್ಸ್ ಮತ್ತೆ ಒರಿಜಿನಲ್ ಎಲ್ಲ ತಗೊಂಡೋಗಿ, ಅವಾಗ ನಿಮ್ಗೆ ಈ ರೀತಿ ಸರ್ಟಿಫಿಕೇಟ್ ಸಿಗುತ್ತೆ. ಈ ರೀತಿ ವೆರಿಫೈ ಆಯ್ತು ಅಂದ್ರೆ ನಿಮ್ಗೆ ಮುಂದೆ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಬರ್ತೀರಾ. ಎಕ್ಸಾಮ್ ಎಲ್ಲ ಬರ್ದಾದ್ಮೇಲೆ ಕೌನ್ಸಿಲಿಂಗ್ ನ ನೀವು ಡೈರೆಕ್ಟ್ ಆಗಿ ಅಟೆಂಡ್ ಮಾಡಬಹುದಾಗಿರುತ್ತೆ, ಸರಿನಾ? ಸದ್ಯಕ್ಕೆ ನೀವು ಇದ್ರ ಬಗ್ಗೆ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಿಡಿ. ತುಂಬಾನೇ ಸಿಂಪಲ್ ಆಗಿದೆ ನೋಟಿಫಿಕೇಶನ್ ಅಲ್ಲಿ. ಅದನ್ನ ಇನ್ನೊಂದ್ಸಲಿ ಬೇಕಾದ್ರೆ ಓದಿ, ಟೆಲಿಗ್ರಾಮ್ ಚಾನಲ್ ಇದೆ, ಅದ್ರ ಪ್ರಕಾರ ಅದನ್ನ ಫಾಲೋ ಅಪ್ ಮಾಡಿ, ಎಲ್ಲ ಕೂಡ ನಿಮ್ಗೆ ಸ್ಮೂತ್ ಆಗಿ ಪ್ರೋಸೆಸ್ ಆಗುತ್ತೆ. ಮತ್ತೆ ಇವಾಗ KA ಕಡೆಯಿಂದ ಬಂದಿರುವಂತ ಅಪ್ಡೇಟ್ ಏನಂದ್ರೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ರ. ಇವಾಗ ನೀವು ನೋಡಬಹುದು ಸರ್ವರ್ ತುಂಬಾನೇ ಸ್ಲೋ ಆಗಿದೆ. ಆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ 2 to 3 hours ಟೈಮ್ ತಗೋತಿದೆ. ಇವಾಗ 10ರಿಂದ ಏನ್ ಮಾಡಿದ್ರೆ ಅಂದ್ರೆ ಲಾಸ್ಟ್ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ರೆ ಫೆಬ್ರವರಿ 24ನೇ ತಾರೀಕುವರೆಗೂ ಕೂಡ ಅಪ್ಲೈ ಮಾಡಬಹುದು. ಫೆಬ್ರವರಿ 25ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಫೀಸ್ ನ ಪೇ ಮಾಡಕ್ಕೆ. ಈಗಾಗಲೇ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿದೀರಾ, ಅದ್ರಲ್ಲಿ ಏನಾದ್ರೂ ಮಿಸ್ಟೇಕ್ ಇದೆ ಅಂದ್ರೆ ಅದನ್ನು ಕೂಡ ನೀವು ಎಡಿಟ್ ಮಾಡ್ಕೋಬಹುದಾಗಿರುತ್ತೆ. ಅದಕ್ಕೂ ಕೂಡ ಇಲ್ಲಿ ನೋಟಿಫೈ ನ ಮಾಡಿದಾರೆ. ನೆಸೆಸರಿ ಚೇಂಜಸ್ ನ ಮಾಡಿ ಫೈನಲ್ ಸಬ್ಮಿಟ್ ನ ಕೊಡಿ ಅಂತ ಹೇಳಿದ್ರೆ, ಸರಿ. ನಿಮ್ಗೆ ಏನಾದ್ರೂ ಒಂದು ಪೇಯ್ಡ್ ಮೆಂಬರ್ಶಿಪ್ ಬೇಕಾಗಿದೆ ಅಂದ್ರೆ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.